ಕರ್ನಾಟಕದ ಟಾಪ್ 5 ಮೆಡಿಕಲ್ ಕಾಲೇಜಸಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಏನು ಅಂತ ನಾನು ಮುಂಚೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರಲ್ಲಿ ರಾಯಲ್ ಕ್ರಿಯೇಟರ್ ಅಂತ ಅನ್ನೋರು ಏನಂತ ಕೇಳಿದ್ರು, ಮ್ಯಾಮ್ ಶಿವಮೊಗ್ಗ ಕಾಲೇಜ್ ಬಗ್ಗೆ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ಇನ್ಮೇಲಿಂದ ಒಂದೊಂದೇ ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ಯಾವ ರೀತಿ ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ ಅಂತ ಹೇಳ್ತಾ ಬರ್ತೀನಿ. ಸೊ ಇಟ್ ವಿಲ್ ಬಿ ವೆರಿ ಸ್ಮಾಲ್ ವಿಡಿಯೋ, ಬಟ್ ಯು ವಿಲ್ ಗೆಟ್ ಕಾಲೇಜ್ ವೈಸ್ ಕಟ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಆಲ್ ದೀಸ್ ವಿಡಿಯೋಸ್. ಓಕೆನಾ ಮಕ್ಕಳೇ? ಸೊ ಲೆಟ್ ಸ್ಟಾರ್ಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದು ಅಂತಂದರೆ ಶಿವಮೊಗ್ಗ ಕಾಲೇಜ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳೇ, ಸೊ ಹೇಗೆ ಕಟ್ ಆಫ್ನ ನಾವು ಒಂದು ನಿಮಿಷ ಸೊ ಹೇಗೆ ಕಟ್ ಆಫ್ನ ಡಿಸೈಡ್ ಮಾಡ್ತೀವಿ ಅಂತಾನೆ ನಾನು ಲಾಸ್ಟ್ ವಿಡಿಯೋದಲ್ಲಿನೂ ಕೂಡ ಹೇಳಿದ್ದೆ, ಬಟ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಸೊ ಕಟ್ ಆಫ್ ಫ್ಯಾಕ್ಟರ್ ಯಾವುದರಿಂದ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಫಸ್ಟ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ನೀಟ್ ಎಕ್ಸಾಮಿಗೆ. ಸೊ ಲಾಸ್ಟ್ ಇಯರ್ 23 ಲ್ಯಾಕ್ ಅಪ್ಲೈ ಮಾಡಿದರೆ, ಈ ಸರಿ 26 ಲ್ಯಾಕ್ ಮಕ್ಕಳು ನೀಟ್ ಅಪ್ಲೈ ಮಾಡಿದ್ದಾರೆ. ಓಕೆನಾ? ಸೊ 26 ಲ್ಯಾಕ್, ಓಕೆನಾ? ಸೊ 26 ಲ್ಯಾಕ್ ಮಕ್ಕಳು ನೀಟ್ ಎಕ್ಸಾಮ್ಗೆ ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡಿದ್ದಾರೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ 1 ರಿಂದ 1.5 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಓಕೆನಾ? ಸೊ ನಿಮ್ಮ ಮೇಜರ್ ಕಾಂಪಿಟೇಟರ್ಸ್ ಯಾರು ಅಂತಂದರೆ 1 to 1.5 ಲ್ಯಾಕ್ ಮಕ್ಕಳು. ಓಕೆನಾ? ಸೊ ಇಷ್ಟು ಜನ ಅಪ್ಲೈ ಮಾಡಿರೋವಂಥವ್ರು. ಸೊ ಈ ವರ್ಷ ಅಪ್ಲಿಕೇಶನ್ ಹಾಕಿರೋಂಥ ಮಕ್ಕಳು ಜಾಸ್ತಿ ಇದ್ದಾರೆ ಅಂತಂದರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಯಿತು ಅಲ್ಲಿಗೆ. ಓಕೆನಾ? ಸೊ ನಾನು ಹೆದರಿಸ್ತಾ ಇಲ್ಲ, ಇರೋವಂಥ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ದೆನ್ ನೀಟ್ ಕ್ವೆಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್, ಲಾಸ್ಟ್ ಟೈಮ್ ಫಿಸಿಕ್ಸ್ ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಇತ್ತು. ಓಕೆ, ದೆನ್ ಬಯೋಲಜಿ ಲೆಂದಿ ಇತ್ತು. ಸೊ ಹಾಗಾಗಿ ಅದರಿಂದ ಕ್ವೆಶನ್ ಪೇಪರ್ ಕಷ್ಟ ಬಂದಿತ್ತು. ಸೊ ಹಾಗಾಗಿ ರ್ಯಾಂಕಿಂಗ್ಸ್ ಅಲ್ಲಿನೂ ಕೂಡ ವೇರಿ ಆಗಿತ್ತು. ಅಂದರೆ ಮುಂಚೆ ಆಗ್ತಿರೋಂಥ ಏನು ಟ್ರೆಂಡ್ ಇತ್ತಲ್ಲ ಕಂಪ್ಲೀಟ್ ಆಗಿ 2021, 2, 3, 4 ಅಲ್ಲಿ, ಸೊ ಅದರಿಂದ ಸ್ವಲ್ಪ ಚೇಂಜ್ ಆಗಿತ್ತು. ಓಕೆನಾ? ದೆನ್ ಏನು ಅಂದರೆ ಸ್ಕೋರ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ದ ನೀಟ್ ರಿಸಲ್ಟ್. ಸಪೋಸ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ 700 ಮೇಲ್ಗಡೆ ಸ್ಕೋರ್ ಮಾಡಿರೋ ಅಂಥವ್ರು, 720ಗೆ ಅಬವ್ 700, 680 ಸ್ಕೋರ್ ಮಾಡಿರೋ ಅಂಥವ್ರು, 700 ಸ್ಕೋರ್ ಮಾಡಿರೋ ಅಂಥವ್ರು ತುಂಬ ಕಡಿಮೆ ಇದ್ರು. ಅದೇ 2024 ರಿಸಲ್ಟ್ ತೊಗೊಂಡ್ರೆ 700 ಅಬವ್ 700 ಸ್ಕೋರ್ ಮಾಡಿರೋಂಥ ಸ್ಟೂಡೆಂಟ್ಸ್ ಜಾಸ್ತಿ ಇದ್ರು. ಮೀನ್ಸ್ ರಿಸಲ್ಟ್ ಹೇಗೆ ಟಾಪ್ ಸ್ಕೋರ್ ಹೇಗೆ ಸ್ಕೋರ್ ಮಾಡಿರ್ತಾರಲ್ಲ ಅದ್ರ ಮೇಲೂ ಕೂಡ ಕಟ್ ಆಫ್ ಏನಾಗುತ್ತೆ ವೇರಿ ಆಗ್ತಾ ಬರುತ್ತೆ ಇಯರ್ ಬೈ ಇಯರ್. ದೆನ್ ಏನಂದರೆ ಲಾಸ್ಟ್ ಕರ್ನಾಟಕ MBBS ಸೀಟ್ ಮ್ಯಾಟ್ರಿಕ್ಸ್. ಸೊ MBBS ಸೀಟ್ ಮ್ಯಾಟ್ರಿಕ್ಸ್ ಲಾಸ್ಟ್ ಇಯರ್ ನಾವು ತೊಗೊಂಡ್ರೆ, ಸೊ ಇದನ್ನು ಕೂಡ ಈ ವರ್ಷನೂ ಕೂಡ ಅಷ್ಟೇ ಆಗುತ್ತೆ. ಎಷ್ಟು ಅಂತಂದರೆ 11.5 to 12,000 ಏನಿದೆ ಸೀಟ್ಸ್ ಇದೆ ಮಕ್ಕಳೇ. ಓಕೆನಾ? ಸೊ ಇಷ್ಟು ಮೆಡಿಕಲ್ ಸೀಟ್ಸ್ ಇದೆ. ಇಷ್ಟು ಮೆಡಿಕಲ್ ಸೀಟ್ಸಿಗೆ ಇಷ್ಟು ಮಕ್ಕಳು ಏನು ಮಾಡ್ತಾರೆ, ಕಾಂಪಿಟೇಟ್ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಗೊತ್ತಾಗ್ತಿದೆನಾ? ಸೊ ಇದು ಆ್ಯಕ್ಚುಲ್ ಆಗಿರುವಂತಹ ಕಾಂಪಿಟೇಷನ್ ಲೆವೆಲ್. ಸೊ ಇದೆಲ್ಲರ ಬೇಸಿಸ್ ಮೇಲೆ ಕಾಲೇಜ್ ವೈಸ್ ಕಟ್ ಆಫ್ ಏನಾಗುತ್ತೆ ಚೇಂಜ್ ಆಗ್ತಾ ಬರುತ್ತೆ. ದೆನ್ ಒಂದೊಂದು ಕಾಲೇಜಿಗೆ ಬೇರೆ ಥರ ಕಟ್ ಆಫ್ ಇರುತ್ತೆ, ಇನ್ನೊಂದು ಕಾಲೇಜಿಗೆ ಬೇರೆ ಥರ ಕಟ್ ಆಫ್ ಇರುತ್ತೆ. ಯಾಕೆ ಅಂತಂದರೆ ಆ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಇದೆ, ದೆನ್ ಅದು ಎಷ್ಟು ಓಲ್ಡ್ ಕಾಲೇಜಸ್ ಇದೆ, ಎಷ್ಟು ಓಲ್ಡ್ ಕಾಲೇಜ್ ಇದೆ, ಎಷ್ಟು ಫೇಮಸ್ ಕಾಲೇಜ್ ಇದೆ, ಅದರ ಬೇಸಿಸ್ ಮೇಲೆ ಏನಾಗುತ್ತೆ ಈ ಕಟ್ ಆಫ್ ಚೇಂಜ್ ಆಗ್ತಾ ಬರುತ್ತೆ. ಓಕೆನಾ? ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು 5 ಕಾಲೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೆಡ್ಡಿಂಗ್ ಹೇಳ್ತಿರೋ ಹಾಗೆ ಶಿವಮೊಗ್ಗ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇದು ಬ್ಯೂಟಿಫುಲ್ ಕ್ಯಾಂಪಸ್ ಇದೆ ಶಿವಮೊಗ್ಗದಲ್ಲಿ. ದೆನ್ ಇಲ್ಲಿ ಮಕ್ಕಳೇ ಮೇಜರ್ ಆಗಿ ನೀವು ನೋಡೋದಾದರೆ ನೋಡಿ ಯಾವುದು ಅಂತಂದರೆ, ಫಸ್ಟಿಗೆ ತಗೊಂಡಾಗ ಜನರಲ್ ಕ್ಯಾಟಗರಿ. ಓಕೆ, ಸೊ ಜನರಲ್ ಕ್ಯಾಟಗರಿಯವರು ಯೂಶ್ವಲಿ ಒಂದು ಜನರಲ್ ಆಗಿ ಹೇಳಬೇಕು ಅಂತಂದರೆ ಈ ಕಾಲೇಜಸ್ಗೆ ಅಡ್ಮಿಷನ್ ಆಗಬೇಕು. ನಾವು ಆ್ಯಕ್ಚುಲ್ ಆಗಿ ಮಕ್ಕಳೇ ಮಾರ್ಕ್ಸ್ ಮತ್ತು ರ್ಯಾಂಕ್ 2 ಫ್ಯಾಕ್ಟರ್ ತೊಗೊಂಡಾಗ ರ್ಯಾಂಕಿಂಗ್ ಈಸ್ ಇಂಪಾರ್ಟೆಂಟ್. ಮಾರ್ಕ್ಸ್ ವೇರಿ ಆಗ್ತಿರ್ಬೋದು, ಬಟ್ ಇಷ್ಟು ರ್ಯಾಂಕ್ ಅಂತಂದೇಳಿ ಏನು ನೀವು ನೋಡ್ಕೊತಿರಲ್ಲ, ಇಷ್ಟರಿಂದ ಇಷ್ಟು ರ್ಯಾಂಕ್ ಬರಬೇಕು ಅಂತಂದೇಳಿ ಆರ್ಡರ್ ನೋಡ್ಕೊತಿರಲ್ಲ, ಅದರ ಬೇಸಿಸ್ ಮೇಲೇ ನಿಮಗೆ ಸೀಟ್ ಸಿಗೋವಂಥದ್ದಾಗಿರುತ್ತೆ. ಓಕೆನಾ? ಸೊ ಬರೀ ನೀವು ಮಾರ್ಕ್ಸ್ ಇಷ್ಟಿದ್ರೆ ಬರುತ್ತಾ ಅಂತಂದೇಳಿ ನೋಡಿಕೊಂಡ್ರೆ ಅದು ರಾಂಗ್ ಆಗುತ್ತೆ. ಈ ಮಾರ್ಕ್ಸಿಗೆ ಇಷ್ಟು ರ್ಯಾಂಕ್ ಬಂದರೆ ಬರುತ್ತಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಸೀಟ್ ಸಿಗುತ್ತಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಜನರಲ್ ಆಗಿ ತೊಗೊಂಡಾಗ ಎಷ್ಟಾಗುತ್ತೆ ಅಂತಂದರೆ ಒಂದು 590 to 600 ಮಾರ್ಕ್ಸ್ ಏನಾದರೂ ತೊಗೊತಾ ಇದ್ದರೆ ನೀವು, 600 or 620 ಮಾರ್ಕ್ಸ್ ಏನಾದರೂ ನೀವು ತೊಗೊತಾ ಇದ್ದರೆ ಈ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೋದು. ಇದು ನಾನು ಹೇಳ್ತಾ ಇರೋದು ಜನರಲ್ ಆಗಿ. ಅಗೇನ್ ಒಂದು 15 to 20 ಮಾರ್ಕ್ಸ್ ನೀವು ಕಡಿಮೆ ತೊಗೊಂಡ್ರೆ ಬೇರೆ ಕ್ಯಾಟಗರಿಯಲ್ಲಿ ನಿಮಗೆ ಏನು ಸೀಟ್ ಸಿಗ್ತಾ ಬರ್ತಾನೆ. ಬೇರೆ ಬೇರೆ ಕ್ಯಾಟಗರಿಯವರು ಒಂದು 15 to 20 ಮಾರ್ಕ್ಸ್ ನೀವು ಕಡಿಮೆ ತೆಗೆದ್ರೂ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳೇ ನಿಮ್ಮ ಕ್ಯಾಟಗರಿ, ನಿಮ್ಮ ರಿಸರ್ವೇಷನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ಗಿಫ್ಟ್ ಇದ್ದಂಗೆ, ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ, ಅದನ್ನು ಮಿಸ್ ಮಾಡಬೇಡಿ. ಓಕೆನಾ? ಸೊ ಈಗ ಜನರಲ್ ಕ್ಯಾಟಗರಿ ಮಕ್ಕಳು ಎಷ್ಟು
ಆಲ್ ಇಂಡಿಯಾ ರ್ಯಾಂಕ್ ತೆಗೆದಿರಬೇಕು ಅಂದರೆ ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿರುತ್ತೆ ಈ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಂದರೆ 21,676 ಇದ್ದರೆ, ಅದೇ ಹೈದರಾಬಾದ್ ಕರ್ನಾಟಕ HK ರೀಜನ್ ಮಕ್ಕಳಿಗೆ ಎಷ್ಟು ಅಂತಂದರೆ 23,000. ಇಲ್ಲಿ ನೋಡಿ ಆಗಲೇ ಎಷ್ಟು ಡಿಫ್ರೆನ್ಸ್ ಆಗಿದೆ. ಓಕೆನಾ. ನೆಕ್ಸ್ಟ್ ಮತ್ತೆ ರೂರಲ್ ಮಕ್ಕಳು. ಓಕೆ, ಸೊ ಜನರಲ್ ಮೆರಿಟ್ ರೂರಲ್ ಮಕ್ಕಳಿಗೆ ಎಷ್ಟು ಅಂದರೆ 31,386. ದೆನ್ ಕನ್ನಡ ಮೀಡಿಯಂ ಜನರಲ್ ಮೆರಿಟಲ್ಲೇ ಮತ್ತೆ ಕನ್ನಡ ಮೀಡಿಯಂ ಇತ್ತು ಅಂದರೆ 31,000. ದೆನ್ G1 ಕ್ಯಾಟಗರಿ 1 33. ನೋಡಿ ಯಾವಾಗಲೂ ಇಲ್ಲೇ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಕ್ಯಾಟಗರಿ 1, 2A, 2B ಮತ್ತು 3A. ಸೊ ಇದಿಷ್ಟರಲ್ಲೇ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಸೊ ಸ್ವಲ್ಪ ನೀವೇನಾದ್ರು ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ರೆ ಈಸಿಯಾಗಿ ನಿಮಗೆ ಸೀಟ್ ಸಿಗುತ್ತೆ. ಗೊತ್ತಾಗ್ತಿದೆನಾ. ಸೊ ಇದು ಏನಾಗುತ್ತೆ, ರ್ಯಾಂಕಿಂಗ್ ಇಷ್ಟು ಇರಬೇಕಾಗುತ್ತೆ. ದೆನ್ 3Bಗೆ 23,000. ಓಕೆ. ದೆನ್ SC ಕ್ಯಾಟಗರಿಗೆ ಜನರಲ್ SCಗೆ 1 ಲ್ಯಾಕ್ ಇರಬೇಕು. ಓಕೆ. ದೆನ್ ST ಜನರಲ್ಲಿಗೆ 1,02,000. ದೆನ್ SC ರೂರಲಿಗೆ 1,23,000. ಓಕೆ. ದೆನ್ ST ಮತ್ತು ರೂರಲ್ ಇದ್ದರೆ, ST ಇದ್ದು ಮತ್ತು ರೂರಲ್ ಇದ್ದರೆ 17 ತೆಗಿಬೇಕಾಗುತ್ತೆ ರ್ಯಾಂಕಿಂಗ್. ಓಕೆನಾ. ಸೊ ಇಷ್ಟು ರ್ಯಾಂಕಿಂಗ್ ಇದ್ರೂ ಸಹ ನಿಮಗೆ ಇಂಥ ಒಳ್ಳೆ ಕಾಲೇಜಸ್ಲಿ ಅಡ್ಮಿಷನ್ ಸಿಗುತ್ತೆ. ಇದರ ಕಾಲೇಜ್ ಫೀಸ್ ಅಂತ ನೋಡೋದಾದರೆ ಯೂಶ್ವಲಿ ಮಕ್ಕಳೇ ಟ್ಯೂಷನ್ ಫೀಸ್ ಅಂತ ತೊಗೊತಾರೆ, ಮತ್ತು ಬೇರೆ ಬೇರೆ ಫೀಸ್ನೂ ಕೂಡ ಇರುತ್ತೆ. ಓಕೆ. ಯೂಶ್ವಲಿ 1 ಲಕ್ಷ ತನಕ ಆಗ್ಬೋದು ಎಲ್ಲ ಫೀಸ್, ಸಣ್ಣ ಪುಟ್ಟ ಎಲ್ಲ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ. ಬಟ್ ಯೂಶ್ವಲ್ ಆಗಿ ಈ ಥರ ನಿಮಗೆ ಸ್ಕೋರ್ ಮಾಡಿ ನೀವು ಈ ಕೌನ್ಸಿಲಿಂಗ್ ಥ್ರೂ ಹೋಗ್ತಾ ಇದ್ದೀರಾ ಅಂತಂದರೆ ಒಂದು 70,000 ಇರುತ್ತೆ. ಓಕೆನಾ. ಸೊ 70,000 ಫೀಸ್ ಇರುತ್ತೆ, ಅರೌಂಡ್ 70,000 ಇರುತ್ತೆ. ಮತ್ತು ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಫೀಸ್ ಸೇರಿ ಅಷ್ಟಾಗ್ಬೋದು, 1 ಲಕ್ಷದೊಳಗೆ ಆಗ್ಬೋದು. ಓಕೆನಾ. ಸೊ ಇಷ್ಟಿರುತ್ತೆ. ಅದಕ್ಕೇ ಮಕ್ಕಳೇ ಫೀಸ್ ಮೇನ್ ಪರ್ಪಸ್ ಏನಂತಂದರೆ ಫೀಸ್ and also quality of education you will get. Because of all these factors, you need to score good marks in upcoming NEET 2026 exam. ಇದನ್ನ ಒಂದು ಮೋಟಿವೇಶನ್ ಅಂತ ತೊಗೊಂಡ್ಬಿಟ್ಟು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಮಕ್ಕಳೇ ನಾನು ಬಳ್ಳಾರಿ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. Till then, stay tuned, stay connected. We'll meet in our next video. Bye-bye and prepare well for upcoming NEET 2026 exam.